ಈ ವಿಡಿಯೋದಾಗ ಚೆಸ್ ಗೇಮ್ ಅದು ಲೋ ಲೆವೆಲ್ ಡಿಸೈನ್ ನೋಡುದು. ಚೆಸ್ ಗೇಮ್ ದಾಗ ಒಂದ್ ಬೋರ್ಡ್ ಇರ್ತೈತಿ, ಇಬ್ರು ಪ್ಲೇಯರ್ಸ್ ಇರ್ತಾರ. ಒಬ್ಬ ಪ್ಲೇಯರ್ ವೈಟ್ ಕಲರ್ ಪೀಸಸ್ ನ ಚೂಸ್ ಮಾಡ್ತಾನ, ಇನ್ನೊಬ್ಬ ಪ್ಲೇಯರ್ ಬ್ಲಾಕ್ ಕಲರ್ ಪೀಸಸ್ ನ ಚೂಸ್ ಮಾಡಿರ್ತಾನ. ಇಬ್ರು ಪ್ಲೇಯರ್ ಒಬ್ರ ತಮ್ಮ ಪೀಸಸ್ ನ ಈ ಬೋರ್ಡ್ ಮ್ಯಾಗ ಮೂವ್ ಮಾಡ್ತಿರ್ತಾರ. ಈ ಗೇಮ್ ಎಲ್ಲಿ ತನ ನಡೀತಿತ್ತು ಅಂದ್ರೆ, ಎಲ್ಲಿ ತನ ಒಬ್ರು ಪ್ಲೇಯರ್ ವಿನ್ ಆಗಂಗಿಲ್ಲ ಅಲ್ಲಿ ತನ ಗೇಮ್ ನಡೀತೈತಿ. ವಿನ್ನಿಂಗ್ ಕಂಡೀಷನ್ ಏನಂತಂದ್ರ, ಇನ್ ಕೇಸ್ ಪ್ಲೇಯರ್ ಒನ್ ಪ್ಲೇಯರ್ ಟು ದ ಕಿಂಗ್ ಪೀಸ್ ನ ಕಿಲ್ ಮಾಡಿದಂದ್ರೆ ಪ್ಲೇಯರ್ ಒನ್ ವಿನ್ ಆದಂಗ. ಪ್ಲೇಯರ್ ಟು ಪ್ಲೇಯರ್ ಒನ್ ದ ಕಿಂಗ್ ಪೀಸ್ ನ ಕಿಲ್ ಮಾಡಿದಂದ್ರೆ ಪ್ಲೇಯರ್ ಟು ವಿನ್ ಆದಂಗ. ಸೊ ಇಷ್ಟಿದೆ ಚೆಸ್ ಗೇಮ್ ಡಿಸ್ಕ್ರಿಪ್ಷನ್. ಚೆಸ್ ಗೇಮ್ ದಾಗ ಎಂಟಿಟೀಸ್ ಯಾವ್ಯಾವ ಇರ್ತಾವ ಅಂದ್ರ, ಒಂದೇದ್ ಬೋರ್ಡ್, ಇದೇನ್ ನಾವು ನೋಡ್ತಿಲ್ಲ ಇದೆ ಎಲ್ಲಾನು ಬೋರ್ಡ್. ಆಮೇಲೆ ಬಾಕ್ಸ್. ಈ ಬೋರ್ಡ್ ನೋಡಿದ್ರೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಮೇಡ್ ಅಪ್ ಆಫ್ ಅ ಕಲೆಕ್ಷನ್ ಆಫ್ ಬಾಕ್ಸಸ್. ಇದೊಂದು ಸಣ್ಣ ಸ್ಕ್ವೇರಿಗೆ ನಾವೇನ ಕರಿತೀವಿ ಬಾಕ್ಸ್ ಅಂತ ಹೇಳಿ ಕರೆಯಕತ್ತೀವ. ಪೀಸ್, ಇವೆಲ್ಲಾನು ಪೀಸಸ್ ಇವ. ನೆಕ್ಸ್ಟ್ ಪ್ಲೇಯರ್. ಈ ಗೇಮ್ ಇಬ್ರು ಪ್ಲೇಯರ್ ನಡುವೆ ನಡೀತೈತಿ, ಅದಕ್ಕೆ ನಮಗೆ ಪ್ಲೇಯರ್ ಎಂಟಿಟಿ ಬೇಕು. ಗೇಮ್ ಗೇಮ್ ಅನ್ನೋದನ್ನ ಮೇನ್ ಕ್ಲಾಸ್. ಆ ಗೇಮ್ ದೊಳಗನ ಬೋರ್ಡ್ ಇರ್ತೈತಿ, ಪ್ಲೇಯರ್ಸ್ ಇರ್ತಾರ. ಆಮೇಲೆ ಆ ಗೇಮ್ ಎಂಟಿಟಿ ಒಳಗನೆ ಎಲ್ಲಾ ಬಿಸ್ನೆಸ್ ಲಾಜಿಕ್ ಇರ್ತೈತಿ. ಸೊ ಈಗ ನಾವು ಈಚ್ ಎಂಟಿಟೀಸ್ ನ ಇನ್ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಯಾವ್ದಂತಂದ್ರೆ ಪೀಸ್ ನೋಡೋಣ ಅಂತ. ನಮಗೆ ಎಷ್ಟು ಟೈಪ್ ಪೀಸ್ ಅದಾವ ಅಂತಂದ್ರೆ, ಕಿಂಗ್ ಐತಿ, ಕ್ವೀನ್, ಬಿಷಪ್, ನೈಟ್, ರೂಕ್, ಪೌನ್. ಇವಕ್ಕ ಕನ್ನಡದಾಗ ರಾಜ, ಮಂತ್ರಿ, ಒಂಟಿ, ಕುದುರಿ, ಆನೆ, ಸೈನಿಕ ಅಂತ ಕರೀತಾರ. ಇವು ಎಲ್ಲಾ ಪೀಸಸ್ ಒಂದು ಯುನಿಕ್ ವೇದಾಗ ಮೂವ್ ಆಗ್ತಿರ್ತಾವ. ಕಿಂಗ್ ಯಾವ್ದರೆ ಡೈರೆಕ್ಷನ್ ದಾಗ ಒಂದ ಸ್ಟೆಪ್ ಮೂವ್ ಆಗ್ತಾನ. ಬಿಷಪ್ ಡೈಕನಲ್ ಅಥವಾ ಆಂಟಿ ಡೈಗನಲ್ ಡೈರೆಕ್ಷನ್ ದಾಗ ಮೂವ್ ಆಗ್ತಿರ್ತೈತಿ. ನೈಟ್ ಎಲ್ ಶೇಪ್ ದಾಗ ಮೂವ್ ಆಗ್ತೈತಿ. ರೂಕ್ ಸ್ಟ್ರೇಟ್ ಡೈರೆಕ್ಷನ್, ಐದರ್ ಪೂರ್ತಿ ಹರಿಜಾಂಟಲ್ ಅರೆ ಮೂವ್ ಆಗ್ತೈತಿ, ಇಲ್ಲಾಂದ್ರೆ ವರ್ಟಿಕಲ್. ಹರಿಜಾಂಟಲ್ ಅರೆ ಮೂವ್ ಆಗ್ತೈತಿ, ವರ್ಟಿಕಲ್ ಅರೆ ಮೂವ್ ಆಗ್ತೈತಿ. ಸೋಲ್ಜರ್ ಫಸ್ಟ್ ಟೈಮ್ ಮೂವ್ ಆಗೋ ಮುಂದೆ 2 ಸ್ಟೆಪ್ ಅಟ್ ಎ ಟೈಮ್ ಮೂವ್ ಆಗ್ತೈತಿ. ಆಮೇಲೆ ಯಾವಾಗಲೂ ಒಂದೊಂದು ಸ್ಟೆಪ್ ಸ್ಟೇಟ್ ಡೈರೆಕ್ಷನ್ ಮೂವ್ ಹಾಕೋತ ಹೋಗ್ತೈತಿ. ಇನ್ ಕೇಸ್ ಇದ್ರ ಡೈಗನಲ್ ಅಥವಾ ಆಂಟಿ ಡೈಗನಲ್ ಡೈರೆಕ್ಷನ್ ದಾಗ ಅಪೋಸಿಟ್ ಪ್ಲೇಯರ್ ಪೀಸ್ ಇತ್ತಂದ್ರ ಅವಾಗ ಇದು ಆ ಡೆಸ್ಟಿನೇಷನ್ ಬಾಕ್ಸಿಗೆ ಹೋಗಿ ಅಪೋಸಿಟ್ ಪ್ಲೇಯರ್ ಪೀಸ್ ನ ಕಿಲ್ ಮಾಡ್ತೈತಿ. ಈಗ ಈ ಪೀಸಸ್ಗೆ ಒಂದ್ ಸ್ವಲ್ಪ ಯುನಿಕ್ ಬಿಹೇವಿಯರ್ ಐತೆ, ಅಂದ್ರೆ ಯಾವ ರೀತಿ ಮೂವ್ ಆಗ್ಬೇಕು ಅನ್ನೋದು ಯುನಿಕ್ ಬಿಹೇವಿಯರ್. ಹಂಗ ಈ ಪೀಸಸ್ ಒಂದ್ ಸ್ವಲ್ಪ ಕಾಮನ್ ಬಿಹೇವಿಯರ್ ಅಥವಾ ಕಾಮನ್ ಫೀಲ್ಸ್ ಅದಾವ. ಯಾವ ಕಾಮನ್ ಫೀಲ್ಸ್ ಅದಾವ ಅಂತಂದ್ರ, ಈಗ ಇಬ್ರು ಪ್ಲೇಯರ್ ದ ಪೀಸಸ್ ನಾವು ಯಾವ ರೀತಿ ಡಿಸ್ಟಿಂಗ್ವಿಶ್ ಮಾಡ್ತೀವಿ ಅಂದ್ರೆ, ಬೇಸ್ಡ್ ಆನ್ ದೇರ್ ಕಲರ್ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಸ್ಟಿಂಗ್ವಿಶ್ ಮಾಡ್ತೀವಿ. ಸೊ ಅದಕ್ಕೆ ವೈಟ್ ಈಸ್ ವೈಟ್ ಅನ್ನೋದು ಒಂದ. ಆಮೇಲೆ ಎಲ್ಲಾ ಪೀಸಸ್ಗೆ ಇನ್ನೊಂದು ಅಪ್ಲಿಕೇಬಲ್ ಆಗುವಂತ ಕಾಮನ್ ಫೀಲ್ಡ್ ಅಂತಂದ್ರ, ಈ ಪೀಸ್ ಆಕ್ಟಿವ್ ಆಯ್ತು ಅಥವಾ ಕಿಲ್ ಆಗೈತು ಅಂತ ಹೇಳಿ. ಸೊ ಈ ಎಲ್ಲಾ ಪೀಸಸ್ಗೆ ಒಂದ್ ಸ್ವಲ್ಪ ಯುನಿಕ್ ಬಿಹೇವಿಯರ್, ಆಮೇಲೆ ಒಂದ್ ಸ್ವಲ್ಪ ಕಾಮನ್ ಫೀಲ್ಡ್ಸ್, ಆಮೇಲೆ ಕಾಮನ್ ಫಂಕ್ಷನಾಲಿಟಿ ಇರೋದ್ರಿಂದ ನಾ ಏನ್ ಮಾಡಾಕತ್ತೀನಿ, ಪೀಸ್ ಅಂತೇಳಿ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ತಗೊಳಕತ್ತೀನಿ. ಈ ಅಬ್ಸ್ಟ್ರಾಕ್ಟ್ ಕ್ಲಾಸ್ ದಾಗ ಕಾಮನ್ ಫೀಲ್ಡ್ಸ್ ಅಂದ್ರೆ ಕಿಲ್ಡ್, ಫೈಟ್ ಅನ್ನುವಂಥವು 2 ಫೀಲ್ಡ್. ಆಮೇಲೆ ಇದ್ರ ಕನ್ಸ್ಟ್ರಕ್ಟರ್ ದಾಗ ನಾ ಏನ್ ಮಾಡಾಕತ್ತೀನಿ, ಬೂಲಿಯನ್ ಫೈಟ್ ಅಂತೇಳಿ ಪ್ಯಾರಾಮೀಟರ್ ಪಾಸ್ ಮಾಡಾಕತ್ತೀನಿ. ಸೊ ಈಗ ನಾನು ಬಿಳಿ ಕಲರ್ ಆ ರೂಕ್ ನಾನು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತೀನಿ, ಪಬ್ಲಿಕ್ ಇದನ್ನ ಕನ್ಸ್ಟ್ರಕ್ಟರ್ ಕರಿತೀನಿ. ಪೀಸ್ ಈಕ್ವಲ್ ಟು ಪೀಸ್ ನ್ಯೂ ರೂಕ್ ಟ್ರೂ ಅಂತೇಳಿ ಮಾಡಿದಾಗ ಬಿಳಿ ರೂಕ್ ಕ್ರಿಯೇಟ್ ಆಗ್ತೈತಿ. ಹಂಗ ನಾ ಬ್ಲಾಕ್ ಕಲರ್ ಮಾಡ್ಬೇಕು ಅಂತಂದ್ರೆ ಇದನ್ನ ಪ್ಯಾರಾಮೀಟರ್ ಏನ್ ಮಾಡ್ತೀನಿ, ಫಾಲ್ಸ್ ಅಂತೇಳಿ ನಾನು ಪಾಸ್ ಮಾಡ್ತೀನಿ. ನೆಕ್ಸ್ಟ್ ಇದ್ರೊಳಗೆ ಇರುವಂತ ಅಬ್ಸ್ಟ್ರಾಕ್ಟ್ ಮೆಥಡ್ ಯಾವ್ದಂದ್ರೆ ಕ್ಯಾನ್ ಮೂವ್. ಇದು ಕ್ಯಾನ್ ಮೂವ್ ಏನೈತಿ, ಇಂಡಿವಿಜುವಲ್ ಪೀಸಸ್ಗೆ ಡಿಫ್ರೆಂಟ್ ಆಗಿರ್ತೈತಿ. ಇದು ಇಂಡಿವಿಜುವಲ್ ಪೀಸಸ್ ನ ಇದನ್ನ ಏನ್ ಮಾಡ್ತಾವ, ಇದನ್ನ ಇಂಪ್ಲಿಮೆಂಟ್ ಮಾಡ್ತಾವ. ಓಕೆ, ಇದು ಸೊ ಪಬ್ಲಿಕ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಪೀಸ್. ಇದ್ರ ಕಾಮನ್ ಬಿಹೇವಿಯರ್ ಕಿಲ್ಡ್, ಫೈಟ್ ಐತಿ. ಇದನ್ನ ಕಿಂಗ್, ಕ್ವೀನ್, ಬಿಷಪ್, ನೈಟ್, ರೂಕ್, ಪೌನ್ ಎಕ್ಸ್ಟೆಂಡ್ ಮಾಡ್ತಾವ. ಮಾಡಿ ಕ್ಯಾನ್ ಮೂವ್ ಮೆಥಡ್ ನ ಓವರ್ ರೈಡ್ ಮಾಡಕತ್ತಾವ. ಈಗ ಕಿಂಗ್ ಕ್ಲಾಸ್ ಏನ್ ಮಾಡೋದು, ಕಿಂಗ್ ಕ್ಲಾಸ್ ಎಕ್ಸ್ಟೆಂಡಿಂಗ್ ಪೀಸ್ ಅಂಡ್ ಇಟ್ಸ್ ಪ್ರೊವೈಡಿಂಗ್ ಇಟ್ಸ್ ಓನ್ ಇಂಪ್ಲಿಮೆಂಟೇಷನ್ ಆಫ್ ಕ್ಯಾನ್ ಮೂವ್. ಈ ಕ್ಯಾನ್ ಮೂವ್ ಮೆಥಡ್ ಏನೈತಲ್ಲ, ನಾವು ಕೋಡ್ ವಾಕ್ ಥ್ರೂ ದ ಡೀಟೇಲ್ ಆಗಿ ನೋಡ್ವಿ ಈಚ್ ಪೀಸ್ ಇದ್ದ. ಸಿಮಿಲರ್ಲಿ ಪೋನ್, ಓಕೆ. ನೆಕ್ಸ್ಟ್ ರೂಕ್ ಎಕ್ಸ್ಟೆಂಡ್ಸ್ ಪೀಸ್ ಅಂಡ್ ಇಟ್ಸ್ ಪ್ರೊವೈಡಿಂಗ್ ಇಟ್ಸ್ ಓನ್ ಇಂಪ್ಲಿಮೆಂಟೇಷನ್ ಆಫ್ ಕ್ಯಾನ್ ಮೂವ್. ಸೊ ನೈಟ್, ಆಮೇಲೆ ಕ್ವೀನ್. ನಮ್ದು ನೆಕ್ಸ್ಟ್ ಎಂಟಿಟಿ ಯಾವ್ದಂದ್ರೆ ಬಾಕ್ಸ್. ಒಂದು ಬಾಕ್ಸ್ ನಾವು ರೀಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಏನ್ ಬೇಕು ಅಂತಂದ್ರೆ, ಒಂದು ರೋ ಬೇಕಾ, ಒಂದು ಕಾಲಮ್ ಬೇಕಾ. ರೋನ ನಾವು ಎಕ್ಸ್ ಅಂತ ರೀಪ್ರೆಸೆಂಟ್ ಮಾಡಾಕತ್ತೀವ, ಆಮೇಲೆ ಕಾಲಮ್ ನ ವೈ ಅಂತ ರೀಪ್ರೆಸೆಂಟ್ ಮಾಡಾಕತ್ತೀವ. ಆಮೇಲೆ ಬಾಕ್ಸ್ ಕ್ಯಾನ್ ಬಿ ಎಂಟಿ ಆರ್ ಆ ಬಾಕ್ಸ್ ದಾಗ ಪೀಸ್ ಇರಬಹುದು. ಸೊ ಬಾಕ್ಸ್ ಇಂಟ್ ಎಕ್ಸ್ ಇಂಟ್ ವೈ ಅಥವಾ ಪೀಸ್.
ಬಾಕ್ಸ್ ಇನ್ ಕೇಸ್ ಎಂಟಿ ಇತ್ತಂದ್ರೆ ನಾವು ಆವಾಗ ನಾವು ಇದನ್ನ ನಲ್ ಅಂತೇಳಿ ಪಾಸ್ ಮಾಡ್ತೀವಿ. ನೆಕ್ಸ್ಟ್ ಬೋರ್ಡ್. ಬೋರ್ಡ್ ಮೊದಲ ಹೇಳ್ದಂಗ ಇಟ್ಸ್ ನಥಿಂಗ್ ಬಟ್ ಅ ಕಲೆಕ್ಷನ್ ಆಫ್ ಬಾಕ್ಸಸ್. ಅದ್ರ ಸಲುವಾಗಿ ನಾವು ಬೋರ್ಡ್ ಕ್ಲಾಸ್ ದಾಗ ಏನ್ ಮಾಡಾಕ್ತೀನಿ, 2D ಅರೇ ಆಫ್ ಬಾಕ್ಸಸ್ ತಗೊಳಕತ್ತೀನಿ. ಇದು ಬೋರ್ಡ್ ದ ಕನ್ಸ್ಟ್ರಕ್ಟರ್ ದ ಇನಿಷಿಯಲೈಸ್ ಬೋರ್ಡ್ ಅಂತ ಒಂದು ಮೆಥಡ್ ಕರೆಯಾಕತ್ತೀನಿ. ಇದ್ರೊಳಗೆ ಏನ್ ಮಾಡಾಕತ್ತೀವಿ ಅಂತಂದ್ರೆ ನಾವು ಬಾಕ್ಸ್ 2D ಅರೇ ಕ್ರಿಯೇಟ್ ಮಾಡಾಕತ್ತೀವಿ. ನಾವು ಬಾಕ್ಸಸ್ ಈಕ್ವಲ್ ಟು ನ್ಯೂ ಬಾಕ್ಸ್ 8x8 ಅರೇ ಕ್ರಿಯೇಟ್ ಮಾಡ್ಕೊಳತ್ತು 2D ಅರೇ. ಯಾಕೆ 8x8 ಮಾಡಾಕ್ತೀವಿ ಅಂದ್ರೆ ಯೂಶಲಿ ಚೆಸ್ ಬೋರ್ಡ್ ಇರ್ತೈತಿ 8x8 ಅದ 2D ಮ್ಯಾಟ್ರಿಕ್ಸ್ ಕತೆ ಇರ್ತೈತಿ. ನಾ ಏನ್ ಹೇಳಾಕತ್ತೀನಿ ಅಂತಂದ್ರೆ ನೀವು ಈ ಬೋರ್ಡ್ ನೋಡಿದ್ರೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ 2D ಅರೇ ಆಫ್ ಬಾಕ್ಸಸ್ ಸ್ಟಾರ್ಟಿಂಗ್ ಫ್ರಮ್ ಇಯರ್ 0 1 2 3 4 5 6 7. ಹಂಗ 0 1 2 3 4 5 6 7. ಸೊ 8x8 ಅದು ಒಂದು 2D ಅರೇ ನಾವು ಕ್ರಿಯೇಟ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಇನಿಷಿಯಲೈಸ್ ಬೋರ್ಡ್ ದಾಗ ಏನ್ ಮಾಡಾಕ್ತು, ನಾವು ಈ ಎಲ್ಲಾ ಬಾಕ್ಸಸ್ ಇವೆಲ್ಲಾ ಬಾಕ್ಸಸ್ ನಾವ್ ಏನ್ ಮಾಡ್ಬೇಕ, ಇನಿಷಿಯಲೈಸ್ ಮಾಡ್ಬೇಕ. ಕರೆಕ್ಟಾ? ಈಗ ಇದೇನೈತಿ ಇಲ್ಲಿ ಬಿಳಿ ಆಣಿ ನಾವ್ ಈ ಪ್ಲೇಸ್ ದಾಗ ಇಡಬೇಕು ಅಂತಂದ್ರೆ 0 ಥ್ರೂ 0 ಕಾಲಮ್. ಓಕೆ, ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬಾಕ್ಸ್ ನ್ಯೂ ಬಾಕ್ಸ್ 0,0 ನ್ಯೂ ರೋಕ ಇದು ಬಿಳಿದೈತಿ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಪ್ಯಾರಾಮೀಟರ್ ಟ್ರೂ ಅಂತೇಳಿ ಕಳಿಸ್ತೀವಿ. ಸಿಮಿಲರ್ಲಿ 0,1 ದಾಗ ನಾವು ನೈಟ್ ಇಡಬೇಕು ಅಂದ್ರೆ 0 ನ್ಯೂ ಬಾಕ್ಸ್ 0,1 ನೈಟ್ ಟ್ರೂ ಅಂತೇಳಿ ಕಳಿಸ್ತೀವಿ. ಸಿಮಿಲರ್ಲಿ ನಾವ್ ಇಲ್ಲಿ ನಾವು ಆ ಪೀಸಸ್ ನ ಪ್ಲೇಸ್ ಮಾಡ್ಬೇಕು ಅಂತಂದ್ರೆ ಇದು 7th ರೋ. ಹೌದಾ, 7th ರೋ 0th ಕಾಲಮ್ ಫಸ್ಟ್ ಕಾಲಮ್ ಈ ತರ. ಈಗ ನಾವ್ ಇಲ್ಲಿ ಬೇಕಂತಂದ್ರೆ 7,0 ನ್ಯೂ ರೂಕ ಫಾಲ್ಸ್ ಅಂತ ಮಾಡಿದ್ರೆ ಕರಿ ಆಣಿ ಕ್ರಿಯೇಟ್ ಆಯ್ತು. ಹಂಗ ಇಲ್ಲಿ 7,1 ನ್ಯೂ ನೈಟ್ ಫಾಲ್ಸ್ ಅಂತ ಮಾಡಿದ್ರೆ ಕರಿ ಕುದುರಿ ಈ ಪ್ಲೇಸ್ ದಾಗ ಈ ಬಾಕ್ಸ್ ದಾಗ ಹೋಗಿ ಕುಂದಿರ್ತೈತಿ. ಓಕೆ, ಸೊ ಈಗ ಥರ್ಡ್ ಕಾಲಮ್ 0th ರೋದಾಗ ಎಂಟಿ ಬಾಕ್ಸ್ ಐತೆ, ಅಲ್ಲಿ ಏನು ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕ, ನೀವು 3,0 ನಾವಿಲ್ಲಿ ಏನು ಪೀಸ್ ಇಲ್ಲ ಸಲುವಾಗಿ ನಲ್ ಅಂತೇಳಿ ಕಳಿಸ್ತೀವಿ. ಸೊ ಈ ರೀತಿ ನಾವು ಎಲ್ಲಾ ಬಾಕ್ಸಸ್ ನ ಒನ್ ಬೈ ಒನ್ ಏನ್ ಮಾಡ್ತೀವಿ, ಇನಿಷಿಯಲೈಸ್ ಬೋರ್ಡ್ ದಾಗ ಕ್ರಿಯೇಟ್ ಮಾಡ್ಕೋತ ಬರ್ತೀವಿ. ಸೊ ಇಲ್ಲಿ ನೋಡಿದ್ರೆ ಏನಾಗ್ತೈತಿ, ನ್ಯೂ ಬಾಕ್ಸ್ 0,0 ದಾಗ ರೂಪ್ ಟ್ರೂ ಮಾಡಿವ ಅಂದ್ರೆ ಬಿಳಿ ಆಡ್ ಹೋಗಿ ಕೂತ್ಕೋತ. ಆಮೇಲೆ ಬಿಳಿ ಕುದುರಿ 0,1 ದಾಗ ಹೋಯ್ತ. ಹಂಗ ನಾವ್ ಕರಿ ಆಣಿನ ಅಪೋಸಿಟ್ ಪ್ಲೇಯರ್ ಇನಿಷಿಯಲೈಸ್ ಮಾಡ್ಬೇಕಂದ್ರೆ ಫಾಲ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ 7,0 ದಾಗ. ನೆಕ್ಸ್ಟ್ ಕರಿ ಕುದುರೆ ಸಲುವಾಗಿ ಫಾಲ್ಸ್ ಅಂತ ಇದು ಮಾಡ್ತೀವಿ, ಇದು 1 ಅಂತ ಆಗ್ಬೇಕ. ಸೊ ಎಂಟಿ ಬಾಕ್ಸಸ್ ಆಗಿದ್ದಾಗ ನಲ್ ಅಂತ ಕಳಿಸ್ತೀವಿ ನಾವು. ನೆಕ್ಸ್ಟ್ ಪ್ಲೇಯರ್ ಕ್ಲಾಸ್. ಈ ಗೇಮ್ ಇಬ್ಬರು ಪ್ಲೇಯರ್ ನಡಿಬೇಕ, ಅದಕ್ಕೆ ಪ್ಲೇಯರ್ ಕ್ಲಾಸ್ ಬೇಕಾ. ಈ ಪ್ಲೇಯರ್ ಕ್ಲಾಸ್ ದಾಗ ಏನಿರ್ತೈತೆ ಅಂದ್ರೆ ಪರ್ಸನ್ ಹ್ಯಾಸ್ ಅ ಪರ್ಸನಲ್ ಇನ್ಫಾರ್ಮೇಶನ್ ಲೈಕ್ ನೇಮ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಈ ಎಲ್ಲ ಇನ್ಫಾರ್ಮೇಶನ್ ಪರ್ಸನ್ ಕ್ಲಾಸ್ ಆಗಿರ್ತೈತಿ. ಪ್ಲೇಯರ್ ಹ್ಯಾಸ್ ಅ ಪರ್ಸನ್. ಆಮೇಲೆ ಫೈಟ್ ಸೈಡ್ ಅಂದ್ರೆ ವೆದರ್ ಪ್ಲೇಯರ್ ಹ್ಯಾಸ್ ಚೂಸ್ ವೈಟ್ ಸೈಡ್ ಪೀಸಸ್ ನ ಚೂಸ್ ಮಾಡೋಣ ಅಥವಾ ಬ್ಲಾಕ್ ಸೈಡ್ ಪೀಸಸ್ ನ ಚೂಸ್ ಮಾಡೋಣ ಅಂತ ಇಂಡಿಕೇಟ್ ಮಾಡಕ ಈ ಬುಲಿಯನ್ ವೇರಿಯಬಲ್ ಯೂಸ್ ಮಾಡ್ಕೊಳಕತ್ತೀವಿ. ಯೂಶಲಿ ಚೆಸ್ ಗೇಮ್ ದಾಗ ಇನ್ ಕೇಸ್ ಪ್ಲೇಯರ್ ಫೈಟ್ ಸೈಡ್ ಪೀಸಸ್ ಚೂಸ್ ಮಾಡಿದ್ರೆ ಅವ್ ಫಸ್ಟ್ ಪೀಸಸ್ ನ ಮೂವ್ ಮಾಡ್ತಾನ. ಅದ್ರನ್ನ ಟ್ರ್ಯಾಕ್ ಮಾಡಕ್ ನಾವ್ ಈ ವೇರಿಯಬಲ್ ತಗೊಂಡಿವ. ನೆಕ್ಸ್ಟ್ ನಾವು ಅದರ್ ಇನ್ಫಾರ್ಮೇಶನ್ ಅಂತಂದ್ರೆ ಇಲ್ಲಿ ತನ ಪ್ಲೇಯರ್ ಎಷ್ಟ್ ಗೇಮ್ ಆಡ್ಯಾನ, ಎಷ್ಟ್ ಗೆದ್ದಾನ, ಎಷ್ಟ್ ಸೋತಾನ, ರೇಟಿಂಗ್ ಏನೈತಿ, ಅದೆಲ್ಲ ಇನ್ಫಾರ್ಮೇಶನ್, ಅದರ್ ಎಡಿಷನಲ್ ಇನ್ಫಾರ್ಮೇಶನ್ ಈ ಪ್ಲೇಯರ್ ಕ್ಲಾಸ್ ನಾವು ಹಾಕ್ಬೋದು. ಗೇಮ್ ಕ್ಲಾಸ್ ನ ಇದು ಮೇನ್ ಎಂಟಿಟಿ. ಗೇಮ್ ಕ್ಲಾಸ್ ದಾಗ ಏನಿರ್ತೈತಿ ಅಂತಂದ್ರೆ ಪ್ಲೇಯರ್ಸ್ ಇರ್ತೈತಿ, ಬೋರ್ಡ್ ಇರ್ತೈತಿ, ಗೇಮ್ ಸ್ಟೇಟಸ್ ಅಂದ್ರ ಕರೆಂಟ್ ಸ್ಟೇಟಸ್ ಆಫ್ ದ ಗೇಮ್ ಐತಿ, ಗೇಮ್ ಚಾಲು ಆಗಿತ್ತು, ನಡ್ಯಾಕತೈತು, ಇದೆಲ್ಲ ಇನ್ಫಾರ್ಮೇಶನ್ ನಾವು ಸ್ಟೋರ್ ಮಾಡಕ ಗೇಮ್ ಸ್ಟೇಟಸ್ ಅಂತ ಒಂದು ಎನುಮರೇಷನ್ ತಗೊಂತೀವ. ಓಕೆ, ಆಮೇಲೆ ಕರೆಂಟ್ ಪ್ಲೇಯರ್, ಯಾವ ಪ್ಲೇಯರ್ ಈ ಸದ್ದ ತನ್ನ ಪೀಸಸ್ ನ ಮೂವ್ ಮಾಡ್ಬೇಕು ಅನ್ನೋದು ಟ್ರ್ಯಾಕ್ ಮಾಡೋ ಕರೆಂಟ್ ಪ್ಲೇಯರ್ ತಗೊಂಡಿವಿ ನಾವು. ಗೇಮ್ ಕ್ಲಾಸದ ಕನ್ಸ್ಟ್ರಕ್ಟರ್ ದಾಗ ಇನಿಷಿಯಲೈಸ್ ಗೇಮ್ ಅಂತ ಕರೆಯಾಕತ್ತೀವಿ. ಇಲ್ಲಿ ಏನ್ ಮಾಡಾಕತೈತಿ, ಇನಿಷಿಯಲೈಸ್ ಪ್ಲೇಯರ್ 1 ಪ್ಲೇಯರ್ 2 ಕ್ರಿಯೇಟ್ ಮಾಡ್ಕೊಂಡು ಈ ಡಿ ಪ್ಲೇಯರ್ಸ್ ದಾಗ ಆಡ್ ಮಾಡಾಕತ್ತೀವ. ಒಂದ್ಸಲ ಪ್ಲೇಯರ್ ಇನಿಷಿಯಲೈಸ್ ಆದ್ರು ಅಂದ್ರೆ ಬೋರ್ಡ್ ಕ್ರಿಯೇಟ್ ಮಾಡಾಕ್ತಿವಿ. ಬೋರ್ಡ್ ಕೊಟ್ಟು ನ್ಯೂ ಬೋರ್ಡ್ ಅಂತ ಕ್ರಿಯೇಟ್ ಮಾಡ್ರ ಬೋರ್ಡ್ ಕನ್ಸ್ಟ್ರಕ್ಟರ್ ದಾಗ ನಾವು ಇನಿಷಿಯಲೈಸ್ ಬೋರ್ಡ್ ಅಂತ ಹೇಳ್ಕೊಳಾಗ್ತೈತಿ. ಇಡೀ ಬೋರ್ಡ್ ನ ಅಂತಂದ್ರ ಇಂಡಿವಿಜುವಲ್ ಬಾಕ್ಸಸ್ ನ ಕ್ರಿಯೇಟ್ ಮಾಡಿ ಅದ್ರೊಳಗೆ ಎಲ್ಲೆಲ್ಲಿ ಪೀಸಸ್ ಇರಬೇಕು ಅಲ್ಲೆಲ್ಲಾನು ಪೀಸಸ್ ಕ್ರಿಯೇಟ್ ಮಾಡ್ತೈತಿ. ಒಂದ್ಸಲ ಇನಿಷಿಯಲೈಸ್ ಪ್ಲೇಯರ್ಸ್ ಆಯ್ತು, ಇನಿಷಿಯಲೈಸ್ ಬೋರ್ಡ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂತಂದ್ರ ಸ್ಟೇಟಸ್ ಅಪ್ಡೇಟ್ ಮಾಡ್ತೀವಿ. ಸ್ಟೇಟಸ್ ಏನಿರ್ತೈತಿ, ಸ್ಟೇಟಸ್ ಈಕ್ವಲ್ ಟು ಗೇಮ್ ಸ್ಟೇಟಸ್ ಇನಿಷಿಯಲೈಸ್ ಅಂದ್ರೆ ಗೇಮ್ ಇನಿಷಿಯಲೈಸ್ ಆಯ್ತು ಅಂತ ಹೇಳಿ.
ಆಮೇಲೆ ಕ್ಲೈಂಟ್ ಕ್ಲಾಸ್ ಇಂದ ಸ್ಟಾರ್ಟ್ ಗೇಮ್ ಅಂತ ಕರಿತೀವಿ ನಾವು. ಸ್ಟಾರ್ಟ್ ಗೇಮ್ದಾಗ ಬಂದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಸ್ಟೇಟಸ್ ಗೇಮ್ ಸ್ಟಾರ್ಟೆಡ್ ಅಂತ ಕರಿತೀವಿ. ಇದೇನ್ ವೈಲ್ ಲೂಪ್ ಐತಲ್ಲ, ಎಲ್ಲಿ ತನ ರನ್ ಆಗ್ತಿತ್ತು ಅಂದ್ರೆ ಎಲ್ಲಿ ತನ ಗೇಮ್ ಕಂಪ್ಲೀಟ್ ಆಗಿಲ್ಲ ಅಲ್ಲಿ ತನ ರನ್ ಆಗ್ತೈತಿ. ಇದ್ರದ್ದು ಕೋಡ್ ವಾಕ್ ಥ್ರೂ ನಾವು ನೆಕ್ಸ್ಟ್ ಸೆಷನ್ದಾಗ ನೋಡೋಣ ಅಂತ, ನೆಕ್ಸ್ಟ್ ವಿಡಿಯೋದಾಗ ನೋಡೋಣ ಅಂತ ನಾವು. ಸೊ ಒಂದ್ಸಲ ಐದರ್ ಆಫ್ ದ ಪ್ಲೇಯರ್ಸ್ ಕಿಂಗ್ ಏನಾರ ಡೈಡ್ ಆತಂದ್ರ ಅವಾಗ ಗೇಮ್ ಮುಗ್ದಂಗ. ಯಾರ ಪ್ಲೇಯರ್ ಈಗ ಪ್ಲೇಯರ್ ಒನ್ ಪ್ಲೇಯರ್ ಟು ಕಿಂಗ್ ಕಿಲ್ ಮಾಡಿದಂದ್ರೆ ಪ್ಲೇಯರ್ ಒನ್ ವಿನ್ ಆದಂಗ. ಸೊ ಆ ಪ್ಲೇಯರ್ ಡಿಸ್ಪ್ಲೇ ಮಾಡಿ ವಿನ್ ಆಗ್ಯಾನ ಅಂತ ಹೇಳಿ ನಾವು ಪ್ರಿಂಟ್ ಮಾಡಿ ಗೇಮ್ ಸ್ಟೇಟಸ್ ಏನ್ ಮಾಡ್ತೀವಿ, ಕಂಪ್ಲೀಟೆಡ್ ಅಂತ ಹೇಳಿ ಮಾರ್ಕ್ ಮಾಡ್ತೀವಿ. ಸೊ ಇಷ್ಟ ಚೆಸ್ ಗೇಮ್ ಓವರ್ವ್ಯೂ ಯಾವ್ಯಾವ ಎಂಟಿಟೀಸ್ ಇನ್ವಾಲ್ವ್ ಆಗ್ಯಾವ ಅಂತ ಹೇಳಿ. ಇದ್ರ ಕ್ಲಾಸ್ ಡಯಾಗ್ರಾಮ್ ಈ ರೀತಿ ಕಾಣ್ತೈತಿ. ಪೀಸ್ ಅನ್ನೋದು ಅಬ್ಸ್ಟ್ರಾಕ್ಟ್ ಕ್ಲಾಸ್. ಇದ್ರದ್ದು ಕಾಮನ್ ಫೀಲ್ಡ್ಸ್ ಯಾವಂದ್ರೆ ಕಿಲ್ಡ್ ಆಮೇಲೆ ಫೈಟ್, ಈ ಕಾಮನ್ ಫೀಲ್ಡ್ಸ್. ಈ ಪೀಸ್ ಕ್ಲಾಸಸ್ ನ ನೈಟ್, ಕ್ವೀನ್, ರೂಕ್, ಬಿಷಪ್, ನೈಟ್, ಪೋನ್ ಎಕ್ಸ್ಟೆಂಡ್ ಮಾಡ್ಕೊತಾವ. ಈ ಪೀಸ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ದಾಗ ಬಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರ್ತೈತಿ, ಕ್ಯಾನ್ ಮೂವ್ ಅಂತೇಳಿ. ಇವ್ ಎಲ್ಲಾ ಚೈಲ್ಡ್ ಕ್ಲಾಸಸ್ ಆ ಮೆಥಡ್ ನ ಓವರ್ ರೈಡ್ ಮಾಡಿ ತಮ್ದು ಓನ್ ಇಂಪ್ಲಿಮೆಂಟೇಶನ್ ಕೊಡ್ತಾವ. ನೆಕ್ಸ್ಟ್ ಬಾಕ್ಸ್. ಬಾಕ್ಸ್ ದಾಗ ಒಂದು ಎಕ್ಸ್ ವೈ ಅಂತ ಹೇಳಿ ಎರಡು ಫೀಲ್ಡ್ ಇರ್ತಾವ. ಬಾಕ್ಸ್ ಕ್ಯಾನ್ ಬಿ ಎಂಟಿನೂ ಇರಬಹುದು ಅಥವಾ ಬಾಕ್ಸ್ ದಾಗ ಪೀಸು ಇರಬಹುದು. ಅದ್ರ ಸಲುವಾಗಿ ಬಾಕ್ಸ್ ಹ್ಯಾಸ್ ಅ ಪೀಸ್. ಇಲ್ಲೇ ಬಾಕ್ಸ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ಅ ಪೀಸ್. ಇದಕ್ಕೆ ಕರಿತಾರೆ ಅಂದ್ರೆ ಅಗ್ರಿಗೇಷನ್ ರಿಲೇಷನ್ ಅಂತ ಹೇಳಿ ಕರೀತಾರೆ. ಬಾಕ್ಸ್ ಎಂಟಿನೂ ಇರಬಹುದು ಅಥವಾ ಬಾಕ್ಸ್ ದಾಗ ಪೀಸು ಇರಬಹುದು. ಅಂದ್ರೆ ಪೀಸ್ ಇದ್ರನ ಬಾಕ್ಸ್ ಇರ್ತೈತಿ ಏನೋ ಅಂತ ಟೈಟ್ ಕಪ್ಲಿಂಗ್ ಇಲ್ಲ, ಲೂಸ್ ಕಪ್ಲಿಂಗ್ ಐತಿ. ಇದಕ್ಕೆ ಅಗ್ರಿಗೇಷನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಬೋರ್ಡ್. ಬೋರ್ಡ್ ಹ್ಯಾಸ್ ಅ ಬಾಕ್ಸ್. ಬೋರ್ಡ್ ಇಸ್ ನಥಿಂಗ್ ಬಟ್ ಅ 2D ಅರೇ ಆಫ್ ಎ ಬಾಕ್ಸ್. ಇಲ್ಲಿ ನೀವು ನೋಡಿದ್ರೆ ಏನಾಗ್ತೈತಿ, ಬೋರ್ಡ್ ಕಾಂಟ್ ಎಕ್ಸಿಸ್ಟ್ ವಿತೌಟ್ ಅ ಬಾಕ್ಸ್. ಬರೀ ಬೋರ್ಡ್ ಅಷ್ಟೇ ಇರಕ್ಕಾಗಲ್ಲ, ಬೋರ್ಡ್ ದಾಗ ಬಾಕ್ಸ್ ಇರಬೇಕು. ಇಲ್ಲೇ ಟೈಟ್ ಕಪ್ಲಿಂಗ್ ಐತಿದೆ. ಇದಕ್ಕೆ ಏನಂತ ಕರೀತಾರೆ, ಕಂಪೋಸಿಷನ್ ರಿಲೇಷನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಪ್ಲೇಯರ್. ಪ್ಲೇಯರ್ ಹ್ಯಾಸ್ ಎ ಪರ್ಸನ್. ಇಲ್ಲೇನು ಅಷ್ಟ ಪರ್ಸನ್ ಡೀಟೇಲ್ಸ್ ಇಲ್ಲಾರ್ದ ಪ್ಲೇಯರ್ ಎಕ್ಸಿಸ್ಟ್ ಆಗಂಗಿಲ್ಲ. ಇಲ್ಲಿನೂ ಕಂಪೋಸಿಷನ್ ರಿಲೇಷನ್ ಇದೆ. ನೆಕ್ಸ್ಟ್ ಗೇಮ್ ಇಸ್ ದ ಮೇನ್ ಎಂಟಿಟಿ. ಗೇಮ್ ಹ್ಯಾಸ್ ಅ ಬೋರ್ಡ್. ಗೇಮ್ ಹ್ಯಾಸ್ ಅ ಸ್ಟೇಟಸ್. ಗೇಮ್ ಸ್ಟೇಟಸ್ ಟ್ರ್ಯಾಕ್ ಮಾಡೋ ಗೇಮ್ ಸ್ಟೇಟಸ್ ಅಂತ ಹೇಳಿ ಐತಿ. ಗೇಮ್ ಇನಿಷಿಯಲೈಸ್ ಆಯ್ತು, ಗೇಮ್ ಸ್ಟಾರ್ಟೆಡ್ ಆಯ್ತು. ಒಂದ್ಸಲ ಒಬ್ಬರು ಪ್ಲೇಯರ್ ಅಪೋಸಿಟ್ ಪ್ಲೇಯರ್ ಕಿಂಗ್ ಕಿಲ್ ಮಾಡಿದ್ರೆ ಗೇಮ್ ಕಂಪ್ಲೀಟ್ ಆಯ್ತು. ಸೊ ಗೇಮ್ ಸ್ಟೇಟಸ್ ಟ್ರ್ಯಾಕ್ ಮಾಡಕ್ ಗೇಮ್ ಸ್ಟೇಟಸ್ ಅಂತ ಹೇಳಿ ಎನಮರೇಷನ್ ಐತಿ. ಇಷ್ಟ ಚೆಸ್ ಗೇಮ್ ಇಂದ ಇಂಟ್ರೊಡಕ್ಷನ್. ಚೆಸ್ ಗೇಮ್ ಯಾವ ರೀತಿ ಲೋ ಲೆವೆಲ್ ಡಿಸೈನ್ ಐತಿ ಇದ್ರದ, ಆಮೇಲೆ ಯಾವ್ಯಾವ ಎಂಟಿಟೀಸ್ ಇನ್ವಾಲ್ವ್ ಅದಾವ, ಆಮೇಲೆ ಅದ್ರ ನಡುವರ್ಕು ರಿಲೇಶನ್ಶಿಪ್ ಯಾವ ರೀತಿ ಅಂತ ಹೇಳಿ ಕ್ಲಾಸ್ ಡಯಾಗ್ರಾಮ್ ನೋಡ್ತೀವಿ ನಾವು. ನೆಕ್ಸ್ಟ್ ಸೆಷನ್ ದಾಗ ಕೋಡ್ ವಾಕ್ ಥ್ರೂ ನೋಡೋಣ. ಇಲ್ಲಿ ತನ ಈ ಸೆಷನ್ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಏನಾರ ಒಂದು ಹೊಸ ಕಲಿಯಾಕತ್ತೀರಿ ಅಂತ ಹೇಳಿ ಅನಿಸ್ತಂದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಇದನ್ನ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.